ಉಡುಪಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಕುಂದಾಪುರದ ಸಂಪೂರ್ಣ ಹವಾನಿಯಂತ್ರಿತ 12ನೇ ಶಾಖೆಯ ಉದ್ಘಾಟನಾ ಸಮಾರಂಭ ಶುಕ್ರವಾರ ಪಾರಿಜಾತ ಹೋಟೆಲ್ ಸಮೀಪದ ಶ್ರೀ ನಂದಿಕೇಶ್ವರ ಟವರ್ಸ್ನಲ್ಲಿ ನಡೆಯಿತು. ಉಡುಪಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಕುಂದಾಪುರದ ಶಾಖೆಯನ್ನು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸೌಲಭ್ಯಗಳಿಗೆ ನೆರೆದ ಗಣ್ಯರು ಚಾಲನೆ ನೀಡಿದರು. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಈ ಸಂದರ್ಭದಲ್ಲಿ ಮಾತನಾಡಿ, ಗ್ರಾಹಕ ಸೇವೆಯ ಮೂಲಕ ಜನಪ್ರಿಯಗೊಂಡ ಬಡಗಬೆಟ್ಟು ಸೊಸೈಟಿಯು ಇದೀಗ ತನ್ನ 12ನೇ ಶಾಖೆ ಆರಂಭಿಸಿದೆ. ಉತ್ತಮ ಸೇವೆ ನೀಡಿದರೆ ಯಾವುದೇ ಕ್ಷೇತ್ರದಲ್ಲೂ ಗಣನೀಯ ಸಾಧನೆ ಮಾಡಬಹುದು. ಬಡಗಬೆಟ್ಟು ಸೊಸೈಟಿಯ ಈ ಪ್ರಗತಿಯಲ್ಲಿ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರ ಅವಿರತ ಶ್ರಮವೂ ಇದೆ ಎಂದರು. ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬ್ಯಾಂಕ್ ವತಿಯಿಂದ ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಬಡಗಬೆಟ್ಟು ಸೊಸೈಟಿಯ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಕುಂದಾಪುರ ಶಾಸಕ ಕಿರಣ್ ಕೊಡ್ಗಿ, ಮಾಜಿ ಸಚಿವ ಜಯಪ್ರಕಾಶ್ ಹೆಗ್ಡೆ, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಹೇಶ್ ಹೆಗ್ಡೆ, ಜಿಲ್ಲಾ ಸಹಕಾರಿ ಇಲಾಖೆಯ ಉಪನಿಬಂಧಕಿ ಲಾವಣ್ಯ ಕೆಆರ್, ಕುಂದಾಪುರ ಉಪವಿಭಾಗದ ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್, ಬಡಗಬೆಟ್ಟು ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ವಿ ಶೇರಿಗಾಲ್, ಕುಂದಾಪುರ ಶಾಖಾ ವ್ಯವಸ್ಥಾಪಕ ಸಮರ್ಥ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಇಂದ್ರಾಣಿ ಜಯಕರ್ ಶೆಟ್ಟಿ ಅಂದ್ರೆ ನಮಗೆಲ್ಲ ಸ್ವಲ್ಪ ಪ್ರೀತಿ. ಸಾಮಾನ್ಯವಾಗಿ 80 ಬಡಗಬೆಟ್ಟು ಸೊಸೈಟಿಯನ್ನು ನೆನಪು ಮಾಡಿಕೊಂಡಾಗಲೆಲ್ಲ ಇಂದ್ರಾಣಿ ಜಯಕರ್ ಶೆಟ್ಟರೇ ಕಣ್ಮುಂದೆ ಬಂದ್ಬಿಡ್ತಾರೆ. ಇಂದ್ರಾಣಿ ಜಯಕರ್ ಶೆಟ್ಟರ್ನಲ್ಲಿ ನೆನಪು ಮಾಡಿಕೊಂಡ್ರೆ 80 ಬಡಗಬೆಟ್ಟು ಸೊಸೈಟಿಯ ಮಹಾಸಾಧನೆಯ ನೆನಪು ನಮ್ಗೆ ಆಗಿಬಿಡುತ್ತೆ. ಹಾಗಾಗಿ 80 ಬಡಗಬೆಟ್ಟು ಸೊಸೈಟಿಯನ್ನ ಕಟ್ಟಿ ಬೆಳೆಸಿದಂತ ಒಂದು ಶತಮಾನದ ಹಿಂದಿರುವಂತಹ ಒಂದು ಸಂಸ್ಥೆಯನ್ನ ತನ್ನ ಕಾಲದಲ್ಲಿ ಕಟ್ಟಿ ಬೆಳೆಸಿ ಬಹುತೇಕ 23,000 ಸದಸ್ಯರು, 600 ಕೋಟಿ ರೂಪಾಯಿ ಠೇವಣಿ, ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಸಾಲ, ಇವೆಲ್ಲದಕ್ಕೆ ಒಂದು ಕಾರಣೀಭೂತರಾಗಿ ಈ 12ನೇ ಶಾಖೆ ಈ 80 ಬಡಗಬೆಟ್ಟಿನ ಮೂಲಕ ಸೊಸೈಟಿ ಮೂಲಕ 12ನೇ ಒಂದು ಶಾಖೆ ಉದ್ಘಾಟನೆ ಆಗ್ತದೆ ಮತ್ತು ಅತ್ಯಂತ ಮಾದರಿಯಾಗುವ ಮಟ್ಟದಲ್ಲಿ ಲಾಭಾಂಶವನ್ನ ಒಂದು ವರ್ಷಕ್ಕೆ 18 ಕೋಟಿ ರೂಪಾಯಿನ ಗಳಿಸಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನನಗನ್ಸುತ್ತೆ ನಮ್ಮ ಎರಡು ಜಿಲ್ಲೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂತಹ ಒಂದೆರಡು ಸೊಸೈಟಿಗಳಲ್ಲಿ 80 ಬಡಗಬೆಟ್ಟು ಸೊಸೈಟಿಯೇ ಬಹುಶಃ ಮಾದರಿ ಎನ್ನುವಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಕಾರ್ಯಗಳು ಮತ್ತು ವ್ಯವಸ್ಥಿತವಾಗಿ ಕಾರ್ಯಚಟುವಟಿಕೆಗಳು ನಡೀತಾ ಇವೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಇಂದ್ರಾಣಿ ಜಯಕರ್ ಶೆಟ್ಟರು ಅಂತ ನಾವೆಲ್ಲ ಹೇಳೋದು. ಆ ಹಿನ್ನೆಲೆಯಲ್ಲಿ ಅವರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಗಮನಿಸಿದ್ದಾರೆ. ಹಾಗಾಗಿ ನಿನ್ನೆ ಸಂಜೆ ಬೆಂಗಳೂರಿಂದ ಹೊರಟು ಇಲ್ಲಿ ಬಂದೆ. ಮತ್ತೆ ನಾನು ಚಿಕ್ಕಮಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಬೇಕು. ಎಲ್ಲ ಹಿರಿಯರ ವೇದಿಕೆಯಲ್ಲಿರುವಾಗ ನಾನು ಮೊದಲು ಮಾತಾಡೋದು ಶಿಷ್ಟಾಚಾರ ಅಲ್ಲ, ಆದ್ರೆ ಅನಿವಾರ್ಯತೆಗಳು ಒಪ್ಕೊಂಡಿದ್ದಾರೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ. ಒಂದು ಸಹಕಾರಿ ಸಂಸ್ಥೆಗಳು ಯಾವ ರೀತಿ ಬೆಳೆಸಬಹುದು ಅನ್ನೋದಕ್ಕೆ 80 ಬಡಗಬೆಟ್ಟು ಸೊಸೈಟಿ ಒಂದು ಉದಾಹರಣೆ. ಮತ್ತು ಸಹಕಾರಿ ವ್ಯವಸ್ಥೆಗಳು ಜನಸಾಮಾನ್ಯರಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರಿದೆ ಮತ್ತು ಅವರ ಜೀವನವನ್ನು ಹಾಸುವಕ್ಕಾಗಿದೆ ಅಂತ ಹೇಳಿದ್ರೆ ಸಹಕಾರಿ ಸೊಸೈಟಿಗಳಿಲ್ಲದೆ ಸಾಮಾನ್ಯ ಜನರ ಬದುಕನ್ನು ಕಟ್ಟಿಕೊಳ್ಳುವುದು ಸುಲಭ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಸಹಕಾರಿ ಕ್ಷೇತ್ರಕ್ಕೆ ಒಪ್ಕೊಂಡೋಗಿದ್ದೇವೆ. ಹಾಗಾಗಿ ಜನಸಾಮಾನ್ಯರ ಬದುಕಿನ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಏಕೈಕ ವ್ಯವಸ್ಥೆಯಾಗಿ ಇವತ್ತು ನಮ್ಮಲ್ಲಿ ಸಹಕಾರಿ ಸಂಘಗಳು ಬೆಳೆದು ಬಂದಿವೆ. ಸಹಕಾರಿ ಸಂಸ್ಥೆಗಳು ಸಾಕ್ಷಿಯಾಗಿ ನಮ್ಮನ್ನು ನಿಂತಿವೆ. ಅಂತ ಹಿನ್ನೆಲೆಯಲ್ಲಿ ಇದೇನು ಇವತ್ತು ಕಟ್ಟಿದ್ದಂತಲ್ಲ, ಮಳವಳ್ಳಿ ಶಿವರಾಯರಾಯರ ಕಾಲದಲ್ಲಿ, ಕಾರ್ನಾಡ ಸದಾಶಿವರಾಯರ ಕಾಲದಲ್ಲಿ ಆರಂಭವಾಗಿರುವಂತಹ ಸಹಕಾರಿ ಚಳವಳಿ ಇವತ್ತು ನಮ್ಮೆರಡು ಜಿಲ್ಲೆಯಲ್ಲಿ ದಾಖಲೆ ಮಟ್ಟದಲ್ಲಿ ಮತ್ತು ಇಡೀ ರಾಜ್ಯಕ್ಕೆ ಮಾದರಿ ಆಗಲಿಕ್ಕೆ ಅನೇಕ ಹಿರಿಯರು ಕಾರಣೀಭೂತರಾಗಿದ್ದಾರೆ. ಅದರಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದ ತಕ್ಷಣ ಈ ಸಹಕಾರಿ ಕ್ಷೇತ್ರಕ್ಕೆ ಒಂದು ಶಕ್ತಿ ಕೊಟ್ಟವರು ರಾಜೇಂದ್ರ ಕುಮಾರ್ ಅನ್ನುವಂಥ ವ್ಯಾಪಕವಾದಂಥ ಭಾವನೆಗಳಿದೆ. ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಪಕ್ಷ ಕ್ಷೇತ್ರಗಳು ಏನಿಲ್ಲ. ಸಹಕಾರಿ ಕ್ಷೇತ್ರದವರೇ ಒಂದು ಪಕ್ಷ, ಮತ್ತು ಅವ್ರು ಹೆಜ್ಜೆ ಹುಡುಕೋದು ಬಹಳ ಕಷ್ಟ. ಎಲ್ಲೆಲ್ಲಿ ಯಾರೇನು ಮಾಡ್ತಾರೆ ಅಂತೇಳಿ ಹುಡುಕೋದು ಕಷ್ಟ. ಹಾಗಾಗಿ ಸಹಕಾರಿ ಕ್ಷೇತ್ರ ನಮ್ಗೆ ಗೊತ್ತಿಲ್ಲದ ರಾಜಕೀಯ ಕ್ಷೇತ್ರದಲ್ಲಿ ಇದೆ, ಮತ್ತೆ ಇಲ್ಲ ಅಂತೇಳಿ ತೋರಿಸ್ಕೊಂಡು ಬಿಟ್ಟಿದೆ. ಇವೆಲ್ಲದರ ಮಧ್ಯೆ ಈ ಸಂಘಟನೆಗಳು ಬೆಳೀತಿರುವ ಸಂದರ್ಭದಲ್ಲಿ 80 ಬಡಗಬೆಟ್ಟು ಸೊಸೈಟಿ ಒಂದು ಮಾದರಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನಿತರಾದಂಥ ರಾಜೇಂದ್ರ ಕುಮಾರ್ಗೆ, ವೇದಿಕೆಯಲ್ಲಿರುವಂಥ ಶಾಸಕರಿಗೆ, ಹಿಂದಿನ ಸಂಸದರಾದಂಥ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮತ್ತು ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಸಂಸ್ಥೆ ಮತ್ತಷ್ಟು ಉತ್ತಮವಾಗಿ ಬೆಳೀಲಿ. ಒಂದು ಹಂತದಲ್ಲಿ 12 ಶಾಖೆಗಳನ್ನು ಹೊಂದಿಕೊಂಡು 23,000 ಸದಸ್ಯರನ್ನು ಹೊಂದಿ 600 ಕೋಟಿ ರೂಪಾಯಿ ಸಾಲ ಕೊಟ್ಟು 18 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಲಾಭಾಂಶವನ್ನು ಪಡೆಯುವುದು ಅಂತ ಹೇಳಿದ್ರೆ ಹುಟ್ಟು ಹಾಕುವುದು ಸುಲಭ, ಆದರೆ ಅದನ್ನು ಮುನ್ನಡೆಸುವುದು ಕೊಂಡು ಲಾಭದಲ್ಲಿ ಇಟ್ಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಆದರೆ
ಈ ಬಡಗಬೆಟ್ಟು ಸೊಸೈಟಿ 1980ರಲ್ಲಿ ಪ್ರಾರಂಭ ಆಗಿದ್ರೂ ಕೂಡ ಅದು ಲಾಭಕ್ಕೆ ಮತ್ತು ಜನರ ಹತ್ರಕ್ಕೆ ಹೋಗಿರೋದು ಸುಮಾರು ನನ್ನ ಕಂಡಾಗೆ ಒಂದು 35 ವರ್ಷ ಅಷ್ಟೇ. ನಾನು ನೋಡುವಾಗ ಈ ಸೊಸೈಟಿ ಬಡಗಬೆಟ್ಟು ಸಣ್ಣದಾಗಿತ್ತು, ಅದರ ಕ್ಷೇತ್ರ ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ತಿತ್ತು. ಆದರೆ ಅದರ ಚುಕ್ಕಾಣಿಯನ್ನು ಇವರು ಹಿಡ್ಕೊಂಡ್ರು, ಯಾರು ನಮ್ಮ ಜೇಕರ್ ಶೆಟ್ಟಿ ಇಂದ್ರಾಳಿ ಬೆಳೆಸಿದ್ರು, ಲಾಭಕ್ಕೆ ತಂದರು. ಲಾಭವನ್ನು ಸಾಮಾಜಿಕ ಕ್ಷೇತ್ರಕ್ಕೆ ಒಂದು ಲಾಭದಲ್ಲಿ ಒಂದು ಭಾಗವನ್ನು ಹಂಚಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೂ ನಿಧಿ ಕೊಟ್ಟು ಇವತ್ತು ಬೆಳೆದು ಇವತ್ತು 662 ಕೋಟಿ ಠೇವಣಿಯನ್ನು ಹೊಂದ್ಕೊಂಡು 18 ಕೋಟಿ ಲಾಭ ಮಾಡಿ ಜನರ ವಿಶ್ವಾಸಕ್ಕೆ ಪಾತ್ರ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಜೇಕರ್ ಶೆಟ್ಟಿ ಇಂದ್ರಾಳಿಯವರು, ಅವರ ತಂಡ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅಧ್ಯಕ್ಷ ಒಬ್ಬನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಜೊತೆ ಇರುವಂಥ ಎಲ್ಲ ಅದರ ಏನು ಡೈರೆಕ್ಟರ್ಗಳು ಇರ್ತಾರೆ, ಮುಖ್ಯವಾಗಿ ಸಿಬ್ಬಂದಿಗಳನ್ನು ನಾವು ಶ್ಲಾಘನೆ ಮಾಡಬೇಕು. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾಗಿದ್ದರೆ ನಾನು ಕಂಡಾಗೆ ಸಿಬ್ಬಂದಿಗಳ ಪಾತ್ರ ಅತಿ ದೊಡ್ಡದು. ಅವರು ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ಈ ಸಂಸ್ಥೆಗಳು ಬೆಳಿಲಿಕ್ಕಾಗುತ್ತೆ. ಇವತ್ತು ಸಹಕಾರಿ ಕ್ಷೇತ್ರ ಅಂತ ಹೇಳ್ತಾರೆ. ಸಹಕಾರಿ ನಮ್ಮ ಜಿಲ್ಲೆ ಬ್ಯಾಂಕುಗಳ ತವರೂರು ಅಂತೇಳಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಲದಲ್ಲಿ ದೇಶದಲ್ಲಿ ವಾಣಿಜ್ಯ ಬ್ಯಾಂಕುಗಳ ತವರೂರು ಅನ್ನುವಂಥ ಜಿಲ್ಲೆ ಅಂತ ಆಗಿತ್ತು. ಸಿಂಡಿಕೇಟ್ ಬ್ಯಾಂಕ್ ಇತ್ತು, ವಿಜಯ ಬ್ಯಾಂಕ್ ಇತ್ತು, ಕಾರ್ಪೊರೇಷನ್ ಬ್ಯಾಂಕ್ ಇತ್ತು, ಕೆನರಾ ಬ್ಯಾಂಕು, ವಿಜಯ ಬ್ಯಾಂಕು, ಇನ್ಯಾವುದೋ ಬ್ಯಾಂಕ್ಗಳೆಲ್ಲ ಹುಟ್ಟಿವೆ. ಆದರೆ ಇವತ್ತು ಕೆಲವು ವಾಣಿಜ್ಯ ಬ್ಯಾಂಕುಗಳ ಹೆಸರು ಇಲ್ಲ, ಅದರ ಬೋರ್ಡ್ ನೋಡಲಿಕ್ಕೆ ಕಾಣೋದಿಲ್ಲ. ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಆಫೀಸು ಇಲ್ಲ, ಎಲ್ಲ ಇಲ್ಲ. ಒಂದಕ್ಕೊಂದು ಮರ್ಜಿ ಮಾಡಿ ಅವರು ವಿಲೀನಗೊಳ್ತಾ ಇದ್ದಾರೆ, ಅವರು ಕಮ್ಮಿ ಆಗ್ತಾ ಇದ್ದಾರೆ, ಬ್ಯಾಂಕ್ಗಳ ಸಂಖ್ಯೆ ಕಮ್ಮಿ ಆಗ್ತದೆ. ಜನರಿಗೆ